ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ವಿಡಿಯೋದಲ್ಲಿ ಸಿಂಗಲ್ ಬೆಡ್ರೂಮ್ದು ಬ್ರೂ ಕಟಿಂಗ್ ಯಾವ ಥರ ಮಾಡಿದ್ದೀವಿ, ಏನೇನು ಪಾಯಿಂಟ್ಸ್ ಬಿಟ್ಟಿದ್ದೀವಿ ಅಂತ ತೋರಿಸ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಆ್ಯಕ್ಚುಲಿ ಟಿವಿ ಪಾಯಿಂಟ್ ಮೇಲ್ಗಡೆ 8 mm ಡಮ್ಮಿ ಇರೋದು ಏನು ಬೇಕು ಅಂದರೆ ವುಡ್ ವರ್ಕ್ ಬಂತು ಅಂದರೆ ಎಲ್ಲ ಬಾಕ್ಸ್ನು ಪೈಪು ಅಲ್ಲಿ ಅವ್ರು ಶಿಫ್ಟ್ ಮಾಡಿಸೋದಾಗಿರ್ಬೋದು, ಇನ್ನೊಂದು ಮಾಡಿಸೋದಾಗಿರ್ಬೋದು ಮಾಡಿರ್ತಾರೆ. ಅಲ್ಲೊಂದು ಡಮ್ಮಿ ಇಟ್ಕೊಂಡ್ರೆ ಬೇಕಾದ್ರೆ ಯಾವ ಏನೋ ಅಲ್ಲಿಗೆ ಶಿಫ್ಟ್ ಮಾಡ್ಕೊತಿರ್ಬೋದು ಅಂತ ಒಂದು ಪರ್ಪಸ್ಗೆ ಅಷ್ಟೇ. ನೆಕ್ಸ್ಟ್ ಇದು 12 ಮಾಡಲು ಒಂದು CCTV ಪ್ಲಸ್ ಟಿವಿಗೆ ಸಾಕೆಟ್ಗೆ, ಟಿವಿ ಇಲ್ಲ ಸೆಟಪ್ ಬಾಕ್ಸ್ಗೆ, ಟಿವಿಗೆ ಇಲ್ಲಿ ಮೇಲ್ಗಡೆ ಬಿಟ್ಟೈತೆ. ಇದು HDMI ಕೇಬಲ್ಗೆ ಇಲ್ಲಿ ಬಿಟ್ಟೈತೆ ಸಪ್ರೇಟು. ಇವರು ಓನರ್ ಬೇಕಾಗಿರೋರು ಆಗಿರೋದ್ರಿಂದ ಹಾಕ್ಬಿಟ್ಟಿದ್ದೀವಿ ಅಷ್ಟೇ, ಬೇರೆಯವ್ರಿಗೆಲ್ಲ ಹಾಕ್ಬಿಡಲ್ಲ. ಈ ಕಡೆ ಒಂದು ಶೋ ಲೈಟ್ ವಾಲ್ ಪಾಯಿಂಟು, ಆ ಕಡೆ ಬಲ್ಪ್ಗೆ, ನೆಕ್ಸ್ಟ್ ಆ ಕಡೆ ಬಲ್ಪ್ಗೆ, ಈ ಕಡೆ ಒಂದು ಶೋ ಲೈಟ್ಗೆ. ಇದು ಅಡುಗೆ ಮನೆ ಡಮ್ಮಿ ಜಂಕ್ಷನ್ ಬಾಕ್ಸು ಮತ್ತು ಅಡುಗೆ ಮನೆ ಕಂಟ್ರೋಲ್ ಪ್ಲಸ್ ಫ್ರಿಡ್ಜ್ ಪಾಯಿಂಟಿಗೆ 8 ಮಾಡಲ್ ಇಟ್ಟಿದ್ದೀವಿ. ಇದು ವೆಂಟಿಲೇಟರ್ ಐತೆ, ಅಲ್ಲಿಂದ ಅಲ್ಲೇನು ಮಾಡಿಲ್ಲ. ಇದು ಆಕ್ವಾಗಾರ್ಡ್ ಪಾಯಿಂಟು. ನೆಕ್ಸ್ಟ್ ಇಲ್ಲೊಂದು ಲೈಟ್ ಪಾಯಿಂಟ್ ಮಾಡಿದ್ದೀವಿ 3/4 ಇಂಚಿಗೆ. ನೆಕ್ಸ್ಟ್ ಇಲ್ಲೊಂದು 8 ಮಾಡಲು ಮಿಕ್ಸಿಗೆ, ಯಾಕಂದರೆ ಫಸ್ಟು ವಿಂಡೋ ಇಲ್ಲಿತ್ತು, ಈಗ ಈ ಕಡೆ ಶಿಫ್ಟ್ ಮಾಡ್ಕೊಂಬಿಟ್ಟವ್ರೆ. ಬಟ್ ಆದರೂ ಇಲ್ಲಿ ಅಂತ ಇಟ್ಟಿದ್ದೀವಿ. ಈ ಬಾಕ್ಸ್ ಉಳ್ಕೊಳ್ಳುತ್ತೇನೋ ಗ್ಯಾರಂಟಿ ಅಂತೂ ಇಲ್ಲ. ಒಂದು ಸರ್ಕ್ಯೂಟ್ ಪೈಪು ಮತ್ತು ಒಂದು ನಾರ್ಮಲ್ ಡ್ರಾಪು, ಅದಕ್ಕೆ ಜಂಕ್ಷನ್ ಬಾಕ್ಸ್ ಹಾಕ್ಕೊಂಡು ಇಲ್ಲೊಂದು 8 ಮಾಡಲ್ ಇಟ್ಟಿದ್ದೀವಿ. ಏನೋ ಕಲ್ಲು ಕರೆಕ್ಟಾಗಿ ಅಲ್ಲಿಗೆ ಬಂತು ಅಂದರೆ ಅಲ್ಲೇನು ಬರೋಲ್ಲ, ಡಮ್ಮಿ ಮಾಡಬೇಕಾಗುತ್ತೆ. ಅಲ್ಲಿ ಆಲ್ಮೋಸ್ಟ್ 40 ಇಂಚಿಂದ ಮೇಲ್ಗಡೆ ಇಟ್ಟೈತೆ ನಾವು ಇಟ್ಟಿರೋದು. ಈಗ ಅವರಾದರೂ ಹೇಳೋಕ್ಕಾಗಲ್ಲ ಹಿಂಗೆ ಏನು ಮಾಡ್ತಾರೆ ಅಂತ. ನೆಕ್ಸ್ಟ್ ಅಲ್ಲಿ ಫ್ರಿಡ್ಜ್ ಪಾಯಿಂಟ್ ಮಾಡೈತೆ, ಪ್ಲಸ್ ಒಂದು ಲೈಟ್ ಪಾಯಿಂಟು ಎಂತನ ಜಾಗ ಬೇಕು ಅಂದಾಗ. ಇದು ಫುಲ್ ಸಂಪ್ಲಿದ್ದಂಗೆ ಇರೋದ್ರಿಂದ 8 ಮಾಡಲು ಫ್ರಿಡ್ಜ್ 2 ಮಾಡಲ್ ಇಟ್ಟಿದ್ವಿ. ಕಂಟ್ರೋಲ್ ಇಲ್ಲೇ ಬರುತ್ತೆ ಈ 8 ಮಾಡಲಲ್ಲಿ. ನೆಕ್ಸ್ಟ್ ಚಿಮ್ನಿಗೆ ಇಲ್ಲೊಂದು 2 ಮಾಡಲ್ ಇಟ್ಟಿದ್ದೀವಿ. ನೆಕ್ಸ್ಟು ಪೂಜಾ ರೂಮು ಸರ್ಕ್ಯೂಟಿಗೆ ಇಲ್ಲಿ ಲಿಂಕ್ ಮಾಡೈತೆ. ಸರ್ಕ್ಯೂಟಿಂದ 6 ಮಾಡಲು ಔಟ್ಸೈಡ್ ಕಂಟ್ರೋಲಿಗೆ. ನೆಕ್ಸ್ಟ್ ಇಲ್ಲಿ 4 ಮಾಡಲೂ ಒಂದು ಕಂಟ್ರೋಲ್ ಕೊಟ್ಟಿದ್ದೀವಿ. ನೆಕ್ಸ್ಟ್ ಹಂಗೆ ಪೂಜಾ ರೂಮು ದೇವ್ರ ಮನೆ ಫೋಟೋಗಳದ್ದು ಲೈಟಿಂಗ್ಸ್ ಇರೋದಕ್ಕೆ ಸಾಕೆಟ್ಗೆ ಒಂದು 4 ಮಾಡಲು 2 ಸಾಕೆಟ್ಗೆ. ಈ ಕಡೆನೂ ಒಂದು 2 ಮಾಡಲ್ ಇಟ್ಟೈತೆ, ಅದು ಸಾಕೆಟ್ಗೆ. ನೆಕ್ಸ್ಟು ಮೇಲ್ಗಡೆ ಒಂದು ಪೇಪರ್ ಇರುತ್ತೆ, ಒಂದು ಲೈಟ್ ಪಾಯಿಂಟ್ ಐತೆ. ಇಲ್ಲಿ ವಾಲಲ್ಲಿ ಒಂದು ಲೈಟ್ ಪಾಯಿಂಟ್ ಐತೆ, ಈ ಕಡೆ ಒಂದು ಲೈಟ್ ಪಾಯಿಂಟ್ ಐತೆ. 2 ಲೈಟ್, ಟೋಟಲ್ 3 ಲೈಟ್ ಪಾಯಿಂಟ್. ಆಲ್ಮೋಸ್ಟ್ ಅಲ್ಲಿ POP ಬರ್ತಿದ್ದು 7 ಅಡಿಗೆ. ಅದರಿಂದ ಇದು ಸಮ್ಟೈಮ್ಸ್ ಒಂದೆರಡು ಸ್ವಿಚ್ ಇಲ್ಲೇ ಕೊಟ್ಟಿರ್ತೀವಿ, ಇನ್ನೊಂದು ಮಿಕ್ಕಿದೆಲ್ಲ ಇಲ್ಲೇ ಇರುತ್ತೆ. ಈ ಕಡೆ ಸಿಂಗಲ್ ಬೆಡ್ರೂಮಿಗೆ ಬಂದರೆ ಇಲ್ಲೊಂದು ಲೈಟ್ ಪಾಯಿಂಟ್ ಐತೆ, ವಾಲ್ ಇಲ್ಲೊಂದು ಲೈಟ್ ಪಾಯಿಂಟ್ ಐತೆ, ಮತ್ತು 4 ಮಧ್ಯದಲ್ಲಿ ಫ್ಯಾನು, 4 ಕಾರ್ನರ್ 4 ಸ್ಪಾಟ್ ಲೈಟ್ ಐತೆ. ಇಲ್ಲೊಂದು 6 ಮಾಡಲ್ ಇಟ್ಟಿದ್ದೀವಿ, 2 ಪ್ಲಸ್ ಸ್ಪಾಟ್ ಲೈಟ್ ಕಂಟ್ರೋಲ್ಗೆ. ನೆಕ್ಸ್ಟ್ ಇಲ್ಲೂ ಒಂದು 8 ಮಾಡಲ್ ಐತೆ, ಒಂದು ಮಂಚದ ಹತ್ರ ಸಾಕೆಟ್ಗೆ, ಪ್ಲಸ್ 2 ಸ್ವಿಚ್ಚು, ಫ್ಯಾನ್ ರೆಗ್ಯುಲೇಟರ್ ಕಂಟ್ರೋಲ್ ಎಲ್ಲ. ಹಾಲ್ದೆಲ್ಲ ಅರ್ಧ ಹಾಲ್, ಆ ಏರಿಯಾಯಿಂದ ಏನಿದೆ TV ಯೂನಿಟ್ದೆಲ್ಲ ಸೇರಿ ಕಂಟ್ರೋಲ್ ಅಲ್ಲಿ 16 ಮಾಡಲಲ್ಲಿ ಬರುತ್ತೆ. ಅಲ್ಲಿ ಸೋಫಾ ಹಾಕೊಂಡು ಅಲ್ಲೇ ಕುತ್ಕೊಳ್ಳೋಂಗೆ. ನೆಕ್ಸ್ಟ್ ಈ 4 ಮಾಡಲ್ ಬಂದು ವಾಷಿಂಗ್ ಮಿಷಿನ್ಗೆ, 8 ಮಾಡಲ್ ಬಂದು ಬಾತ್ರೂಮ್ ಕಂಟ್ರೋಲು. ಇಲ್ಲೊಂದು 3/4 ಇಂಚ್ ತೊಗೊಂಡೋಗ್ಬಿಟ್ಟಿದ್ದೀವಿ. ಬಾತ್ರೂಮ್ ದಿನ ಗೋಡೆ ಕಂಪ್ಲೀಟ್ ಆಗಿಲ್ಲ, ಅದರಿಂದ ನೆಕ್ಸ್ಟ್ ಗ್ರೂ ಮಾಡ್ಕೊಬೇಕದು. ಆ ಬಾತ್ರೂಮಲ್ಲಿ ಈ ಕಡೆ ಗೋಡೆ ಇಲ್ಲೇನು ಕಂಪ್ಲೀಟ್ ಆಗಿಲ್ವೋ ಅಲ್ಲಿ ಗೀಸರ್ ಪಾಯಿಂಟು, ಪ್ಲಸ್ ಈ ಕಡೆ ಬ್ಯಾಕ್ ಈ ಗೋಡೆಗೆ ಒಂದು ಲೈಟ್ ಪಾಯಿಂಟ್ ಬರುತ್ತೆ. ಇದು ಹ್ಯಾಂಡ್ ವಾಶ್ ಬರುತ್ತೆ ಇಲ್ಲಿ, ಅದಕ್ಕೆ ಒಂದು ಲೈಟ್ ಪಾಯಿಂಟು, ಪ್ಲಸ್ ಒಂದು ಲೈಟಿಂಗ್ ಸಾಕೆಟ್ ಇರುತ್ತೆ 5 ಆಮ್ಸ್ದು. ಇಲ್ಲಿ 15-16 ಆಮ್ಸ್ ಸಾಕೆಟ್ ಬರುತ್ತೆ. ಇದು ಬಾತ್ರೂಮ್ದು ಪ್ಲ್ಯಾನ್ ಚೇಂಜ್ ಆಗಿರೋದ್ರಿಂದ ಇಲ್ಲೇ ಹಾಲಿಂದನೇ ಸರ್ಕ್ಯೂಟ್ ಹೋಗೋ ಮಾಡ್ಕೊಂಡೈತೆ. ಇಲ್ಲಿ ಔಟ್ ಸೈಡ್ದೊಂದು ಪೈಪು, ಆ ಕಡೆ ರೈಟ್ ಸೈಡಿಂದ ಆ ಕಡೆ ಪ್ಯಾಸೇಜಲ್ಲಿ 2 ಲೈಟ್ ಪಾಯಿಂಟ್ ಐತೆ. ಅದರದ್ದೊಂದು 3/4 ಇಂಚು ಮತ್ತು 1 ಇಂಚ್ ಹಾಲ್ ಡ್ರಾಪು. ಇದು ಔಟ್ ಸೈಡಿಂದ ಒಂದು ಡ್ರಾಪ್ ಇಡ್ಸೈತೆ. ಇಲ್ಲೊಂದು 16 ಮಾಡಲು ಔಟ್ ಸೈಡ್ ಒಂದು ಸ್ವಲ್ಪ. ನೆಕ್ಸ್ಟ್ ಇದು ಮೈನ್ DB, ಒಂದು ಅಡುಗೆ ಮನೆ ಪೈಪು, 3/4 ಇಂಚ್ ಬಂದು ರೂಮ್ದು, ಅದ್ರ ಪಕ್ಕದಲ್ಲಿರೋ 1 ಇಂಚ್ ಬಂದು ಹಾಲ್ದು, ಅದ್ರ ಪಕ್ಕದಲ್ಲಿರೋ ಮೈನ್ಸ್ ಮೀಟ್ರ್ ಬೋರ್ಡ್ಗೆ ಹೋಗಿರೋದು. ಮೀಟ್ರ್ ಬೋರ್ಡ್ ಬಾತ್ರೂಮ್ದು ಆಲ್ಟ್ರೇಷನ್ ಆಗಿರೋದ್ರಿಂದ ಟೋಟಲ್ 6 ಪೈಪ್ ಇತ್ತು. ಅಲ್ಲಿ ಡಮ್ಮಿ ಬಾಕ್ಸ್ ಇಟ್ಕೊಬೇಕಿತ್ತು. ಇವರು 1 ಅಡಿ ಕಿಟಕಿ, ದೊಡ್ಡ ಕಿಟಕಿ ಇದನ್ನ ತೆಗೆದುಬಿಟ್ಟು ಚಿಕ್ಕದು ಮಾಡಿಬಿಟ್ಟಿದ್ದಾರೆ. ಅದರಿಂದ 1.5 ಅಡಿ ಗೋಡೆ ಡಿಫ್ರೆನ್ಸು. ಅದರಿಂದ 4 ಪೈಪ್ ಅಲ್ಲಿ ಕನೆಕ್ಟ್ ಮಾಡಿದ್ದೆ, 2 ಪೈಪ್ ಇಲ್ಲೇ ಬ್ಯಾಕ್ ಟು ಬ್ಯಾಕ್ ಬರೋಂಗೆ ಕನೆಕ್ಟ್ ಮಾಡಿದ್ದೆ. ಒಂದು 3/4 ಇಂಚ್ ಆ ಕಡೆ ಒಂದು ಇಂಡಿಯನ್ ಟಾಯ್ಲೆಟ್ ಅದೈತೆ, ಅಲ್ಲಿಗೆ ಲೈಟ್ ಪಾಯಿಂಟ್ಗೆ ಹೋಗೈತೆ. ನೆಕ್ಸ್ಟ್ ಒಂದು 1 ಇಂಚ್ ಬಂದು UPS ಪಾಯಿಂಟು ಅಲ್ಲಿ. ನೆಕ್ಸ್ಟ್ ಇನ್ನು 2, ಒಂದು ಸಂಪಿಗೆ ಪ್ಲಸ್ ಒಂದು ಅರ್ಥಿಂಗಿಗೆ, ಒಂದು ಕೇಬಲ್ಗೆ 1.5 ಇಂಚಿದು. ಮಿಕ್ಕಿದ 4 ಪೈಪ್ ಹಂಗೆ ಕನೆಕ್ಟ್ ಆಗುತ್ತೆ. 2 ರೈಸಿಂಗ್ ಐತೆ ಅದರಲ್ಲಿ. ಈ ಕಡೆ ಪಾರ್ಕಿಂಗಲ್ಲಿ ಒಂದು 12 ಮಾಡಲು, ಅದು ಚಾರ್ಜಿಂಗ್ ಮತ್ತು 1-2 ಲೈಟ್ ಪಾಯಿಂಟಿಗೆ ಅಲ್ಲೊಂದು ಲೈಟ್ ಪಾಯಿಂಟ್ ಬರುತ್ತೆ, ವಾಲ್ ಪಾಯಿಂಟು. ಹಿಂದೆಗಡೆ ಈ ಕಡೆ ಸೈಡಲ್ಲಿ 2 ಲೈಟ್ ಪಾಯಿಂಟ್ ಐತೆ, ಆ ಕಡೆ ಸೈಡಲ್ಲಿ 2 ಲೈಟ್ ಪಾಯಿಂಟ್ ಐತೆ. ಅವಣ್ಣ ಕೂತಿರ್ತಾವೆ 2 ಲೈಟ್ ಪಾಯಿಂಟ್ ಐತೆ ಔಟ್ ಸೈಡ್ಗೆ. ಇದು ನಾವು ಗ್ರೂ ಕಟಿಂಗ್ ಮಾಡಿರೋದು ವೀಡಿಯೋ. ಏನಾನ ಮಿಸ್ಟೇಕ್ ಇತ್ತಂದರೆ ದಯವಿಟ್ಟು ಹೇಳಿ, ಸರಿ ಮಾಡ್ಕೊತೀನಿ ನೆಕ್ಸ್ಟ್ ಬಿಲ್ಡಿಂಗಲ್ಲಿ.